ಗುಲಾಬ್ ಜಾಮೂನ್ನ ಕೊಟ್ಟು ಕಳಿಸು, ತಿನ್ಕೊಂಡಿರ್ಲಿ. ನನಗೇನು ಬೇಕಾಗಿಲ್ಲ. ಇವರೆಲ್ಲ ನಂಬಿಕೆಗರ್ಹರಲ್ಲ. ಇತ್ತೀಚೆಗೆ ಅದೇನೇನ್ ಕದ್ಕೊಂಡು ಹೋಗ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ. ಬೇರೆಯವ್ರಿಗೆ ಮೋಸ ಮಾಡಿ ಕದ್ದಿದ್ದನ್ನ ಆಸ್ತಿ ಮಾಡಿರ್ಬೇಕು, ಅದಕ್ಕೆ ಅದು ನಿನ್ನಿಂದ ಕಿತ್ಕೊಂಡು ಹೋಯ್ತು. ಇಂಥ ಬಾಳೋದಕ್ಕಿಂತ ಇಡೀ ಕುಟುಂಬ ವಿಷ ಕುಡಿದು ಸಾಯ್ಬೇಕು. ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ ಭೈರವಿ? ನನ್ನ ಸಿಗು, ನನ್ನ ಕೈಗೆ ಮಾಡ್ತೀನಿ. ಎಲ್ಲಿದ್ಯಾ ಭೈರವಿ? ಸಿಕ್ಬಿಟ್ಟೆ. ಶುಗಮಿ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ಏನೂ ಇಲ್ಲ ಅಶೋಕ್. ವಾಪಸ್ ಬರ್ಬೇಕಾದ್ರೆ ನಮ್ಗಿರೋ ಪರಿಸ್ಥಿತಿ ನೆನೆಸ್ಕೊಂಡು ಮನ್ಸಿಗೆ ತುಂಬಾ ನೋವಾಯ್ತು, ಅದಕ್ಕೆ ಅಳು ಬಂತು ಅಷ್ಟೇ. ಇದಕ್ಕಿಂತ ಜಾಸ್ತಿ ಏನೂ ಕೇಳಬೇಡಿ. ಸದ್ಯಕ್ಕೆ ನಾನೊಬ್ಳೇ ಇರಬೇಕು. ಅಮ್ಮ, ಆದಿಗುರು, ಶಾಂಭವಿ ದೇವಿ ಫೋಟೋ ವಿಷಯದಲ್ಲಿ ನಂಗೊಂದು ಐಡಿಯಾ ಬಂದಿದೆ. ಏನು? ಅಭಿರಾಮಿ ಬೆಳಗ್ಗೆ ನೋಡಿದಾಗ ಫೋಟೋ ಗ್ಲಾಸ್ ಒಡೆದೋಗಿರುತ್ತೆ. ಗ್ಲಾಸ್ ಒಡೆದೋದ್ರೆ ವಿಘ್ನ ಆಗುತ್ತೆ ಅಂತ ಹೇಳಿ ಅವಳ ಕೈಯಿಂದನೇ ಆಚೆ ಹಾಕ್ಸ್ಬಿಡೋದು. ಹೇಗಿದೆ ಐಡಿಯಾ? ಶಾಂಭವಿ ದೇವಿ ವಿಷಯದಲ್ಲಿ ಅವಳು ಆ ಥರ ಅನ್ಕೊಳ್ಳಲ್ಲ. ಗಾಳಿಗೆ ಬಿದ್ದೋಗಿದೆ, ಗ್ಲಾಸ್ ಚೇಂಜ್ ಮಾಡಿದ್ರೆ ಆಯ್ತು ಅಂತ ಗ್ಲಾಸ್ ಚೇಂಜ್ ಮಾಡ್ಕೊಂಡು ಬಂದ್ರೆ ಏನು ಮಾಡೋದು? ಬೇಕಾದ್ರೆ ಹೀಗೆ ಮಾಡ್ಬೋದು. ಮಲ್ಲಿಗೆ ಹೇಳಿ ಆ ಪೂಜೆ ರೂಮಲ್ಲಿರೋ ಫೋಟೋನ ತಗೊಂಡು ಹೋಗಿ ಎಲ್ಲಾದ್ರೂ ಬಿಸಾಕು ಅಂತ ಹೇಳ್ಬೋದು. ಅಭಿರಾಮಿ ಎಲ್ಲೇ ಹುಡುಕಿದ್ರೂ ಸಿಗಬಾರ್ದು, ಅಂಥ ಜಾಗದಲ್ಲಿ ಬಿಸಾಕ್ಬೇಕು. ಅಭಿರಾಮಿ ಸುಮ್ಮನೆ ಇರ್ತಾಳ? ಫೋಟೋ ಇಲ್ಲ ಅಂದ್ರೆ ರುದ್ರ ತಾಂಡವನೇ ಆಡ್ತಾಳೆ. ಏನ್ ಮಾಡೋದು? ಇದು ನಾಳೆ ಒಂದು ರಿಜಿಸ್ಟ್ರೇಷನ್ ಇತ್ತು. ಕ್ಲೈಂಟ್ ಕೇಳ್ತಾ ಇದ್ರು ಯಾವಾಗ ಮೀಟಿಂಗ್ ಇಟ್ಕೊಳ್ಳೋಣ ಅಂತ. ಏನ್ ಮಾಡೋದು? ಅದು ನಾನು ಮಧ್ಯಾಹ್ನಕ್ಕೆ ಫಿಕ್ಸ್ ಮಾಡಿದ್ನಲ್ಲ. ಅಭಿರಾಮಿ ಇನ್ನು ಮಲ್ಗಿಲ್ವಾ? ಅದೇನು ನೀವಿಬ್ರು ಯಾವಾಗ್ಲೂ ಬಿಸ್ನೆಸ್ ಮೀಟಿಂಗ್ನ ನೈಟ್ ಹೊತ್ತಲ್ಲೇ ಡಿಸ್ಕಸ್ ಮಾಡ್ತೀರಾ? ಅದು ಬೆಳಗ್ಗೆ ಕೆಲ್ಸದಲ್ಲಿ ಬ್ಯುಸಿ ಇರ್ತೀವಲ್ಲ, ಕರೆಕ್ಟಾಗಿ ಮಾತಾಡೋದಕ್ಕಾಗಲ್ಲ. ಫೋನ್ ಕಾಲ್ಸ್ ಬೇರೆ ತೊಂದರೆ ಮಾಡ್ತಿರುತ್ತೆ. ಅದಕ್ಕೆ ರಾತ್ರಿ ಒಂದು ಅರ್ಧ ಗಂಟೆ ನಾಳೆ ಏನು ಕೆಲಸ ಅಂತ ಪ್ಲಾನ್ ಮಾಡ್ತಿದ್ವಿ ಅಷ್ಟೇ. ನಾನು ಬಿಸ್ನೆಸ್ ಫ್ಯಾಮಿಲಿನಲ್ಲೇ ಹುಟ್ಟಿರೋದು. ನನ್ನ ಬ್ಲಡ್ಡಲ್ಲೇ ಬಿಸ್ನೆಸ್ ಇದೆ. ಆದ್ರೆ ನಾನು ಇಂಥ ಮೀಟಿಂಗ್ನ ಯಾವತ್ತೂ ನೋಡಿಲ್ಲ.
ಆದ್ರೂ ನೀವ್ ಕೊಡೋ ಕಾರಣ ಇದೆಯಲ್ಲ ತುಂಬಾ ವಿಚಿತ್ರವಾಗಿರುತ್ತೆ. ಸರಿ, ಮುಂದುವರ್ಸಿ. ಮೀಟಿಂಗ್ ಬೇಗ ಆದ್ರೆ ಬನ್ನಿ. ಅಮ್ಮ ಹೇಳಿದ್ ಕರೆಕ್ಟಾಗೇ ಇದೆ. ನಾವಿಬ್ರು ಹೀಗೆ ಮಾತಾಡೋದನ್ನ ಅವಳು ಪದೇ ಪದೇ ನೋಡಿದ್ರೆ ಜಗಳ ಆಗೋದು ಗ್ಯಾರಂಟಿ. ಸರಿ, ಪ್ಲಾನ್ ಅರ್ಧಕ್ಕೆ ಬಿಟ್ಟಿದ್ದೆ. ಫೋಟೋ ಯಾರು ಆಚೆ ಹಾಕಿದ್ದು ಅಂತ ಗೊತ್ತಾದ್ರೆ ತಾನೆ ಅವಳು ಜಗಳ ಆಡೋದು. ನಾವು ಗೊತ್ತಿಲ್ಲ ಅಂತ ಹೇಳಿದ್ರಾಯ್ತು. ನಮ್ಮ ಸಮಸ್ಯೆ ಇರೋದು ಆ ಫೋಟೋದಲ್ಲಿ. ಬೇರೆ ಫೋಟೋ ತಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಒಳ್ಳೆ ಐಡಿಯಾನೇ. ಮಲ್ಲಿ ಹತ್ರ ಮಾತಾಡಿ. ಸರಿ, ನಾನು ಮಲ್ಲಿ ಹತ್ರ ಮಾತಾಡ್ತೀನಿ. ನೀನು ಹೋಗಿ ಮಲ್ಲಿ ಕರ್ಕೊಂಡು ಬಾ. ಏನಮ್ಮ ಆಗ್ಲೇ ರೆಡಿ ಆಗೋಗಿದ್ಯಾ? ಮತ್ತೆ ಟೈಮ್ ಆಯ್ತು ಊಟ ಮಾಡಕ್ಕೆ. ಇದಕ್ಕೆ ಮಾತ್ರ ಕರೆಕ್ಟಾಗಿ ಟೈಮ್ ಆಗುತ್ತಾ ನಿಂಗೆ? ಓದಕ್ಕೆ ಇಲ್ಲ. ಏನಮ್ಮ ಅನ್ನದಲ್ಲಿ ರಂಗೋಲಿ ಬಿಡಿಸ್ತಾ ಇದ್ಯಾ? ಇಲ್ಲ ಪುಟ್ಟ, ತಗೋ ಕೈ ತೋರ್ಸು. ಏನಾಯ್ತು ಶಿವಗಾಮಿ, ಯಾಕೆ ಬೇಜಾರಲ್ಲಿದ್ಯಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಬೇಜಾರಲ್ಲೇ ಇದೆಯಲ್ಲ ನೀನು. ಏನಾಯ್ತು ಹೇಳು. ನೀನು ಯಾವತ್ತೂ ಈ ಥರ ಇದ್ದವಳಲ್ಲ. ಹಳೆದೆಲ್ಲ ನೆನಪಾಯ್ತು ಅಶೋಕ್. ನಾವು ಹೇಗಿದ್ವಿ, ಈಗ ಹೇಗಿದ್ವಿ. ಮೊದಲು ನಮಗಿದ್ದಿದ್ದ ಮರ್ಯಾದೆ ಹೇಗಿತ್ತು, ಈಗಿರೋ ಮರ್ಯಾದೆ ಏನು, ಅದನ್ನ ನೆನೆಸ್ಕೊಂಡು ತುಂಬ ಸಂಕಟ ಆಗ್ತದೆ. ಪಾಪ ಮಗು ಒಂದಿನ ಜಾಮೂನ್ ಕೇಳಿದ್ಲು, ಅದನ್ನು ಮಾಡ್ಕೊಡಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾಗ್ತದೆ. ಅಮ್ಮ, ನೀನದನ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ಯಾ? ನಾನು ಯಾವಾಗ್ಲೂ ಅದನ್ನ ಮರ್ತ್ಬಿಟ್ಟೆ. ನೀನೇ ಹೇಳ್ದೆ ತಾನೆ ಸಂಬಳ ಬಂದಾದ್ಮೇಲೆ ಮಾಡ್ಕೊಡ್ತೀನಿ ಅಂತ. ನನ್ಗೇನು ಬೇಜಾರಿಲ್ಲ ಅಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಸಿಕ್ಕಿಲ್ಲ ಅನ್ನೋ ಬೇಜಾರು ನಿನಗಿಲ್ಲ ಅಂದ್ರು ಕೊಡ್ಸಿಲ್ಲ ಅನ್ನೋ ಬೇಜಾರು ನನಗಿದೆ. ಶಿವಗಾಮಿ, ಎಲ್ಲ ಸರಿ ಹೋಗುತ್ತೆ. ರೋಡು ಕೆಟ್ಟದಾಗಿದೆ ಅಂದ್ರೆ ಈ ಕಲ್ಲು ಮುಳ್ಳು ಎಲ್ಲ ಇರತ್ತೆ. ಅವಾಗ ನಾವು ಆ ರಸ್ತೆಯಲ್ಲಿ ನಡಿಬೇಕಾದ್ರೆ ಮೊದಲು ತುಂಬ ಕಷ್ಟ ಆಗತ್ತೆ. ಆಮೇಲೆ ಆ ದಾರಿಲಿ ನಡೀತಾ ನಡೀತಾ ನಾವು ಆ ದಾರಿಗೆ ಹೊಂದ್ಕೊಂಡ್ಬಿಡ್ತೀವಿ. ನಮ್ಮ ಕಾಲು